Hey everyone, welcome back to our channel ESF Standards. So in this lecture we are going to discuss about the important questions of graph theory. Subject code BCH 405A 5B. Okay, actually it's not a regular video, it's 2.0 video ಆಯಿತಾ. ನಿಮಗೆ ಡೈರೆಕ್ಟಾಗಿ 2.0 ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಬಿಕಾಸ್ ಆಫ್ ಯು ಡೋಂಟ್ ಹ್ಯಾವ್ ಮೋರ್ ಟೈಮ್ ಅಂತ. ಸೊ ಆ್ಯಕ್ಚುಲಿ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ರೆಫರ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ 90+ ಮಾರ್ಕ್ಸ್ ಅಂತ ತೊಗೋಬೋದು ಎಕ್ಸಾಮಲ್ಲಿ. ಸೊ ಆ್ಯಕ್ಚುಲಿ 95 ಔಟ್ ಆಫ್ 40 ತೊಗೋಬೋದು ನಿಮಗೆ ಈ ಎಕ್ಸಾಮಲ್ಲಿ. ತುಂಬ ಈಸಿ ಇದೆ, ಬಟ್ ಅದೇನಿದೆ ಆ ಗ್ರಾಫ್ನ ಸಾಲ್ವ್ ಮಾಡಬೇಕಲ್ಲ, ಅಲ್ಲೇ ನಿಮಗೆ ಮ್ಯಾಕ್ಸ್ ಅನ್ನೋದು ಕಳೆಯುತ್ತೆ ಬರುತ್ತೆ. ಸೊ ಐ ಥಿಂಕ್ ಎವ್ರಿ ಒನ್ ವಿಲ್ ದೇರ್ ಅಡ್ಜಸ್ಟ್ ಮಾಡ್ಕೊತೀನಿ ಅನ್ಕೊತಿದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ 3.0 ವಿಡಿಯೋ ಏನಿದೆ ನಿಮಗೆ ಇದು 7 o'clockಗೆ ಅಪ್ಲೋಡ್ ಆಗುತ್ತೆ. ಇವತ್ತು ಟುಡೇ ಬೈ 7 o'clock 3.0 ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಮೋರ್ ಕ್ವಶನ್ಸ್ ಏನಿಲ್ಲ, ಆ್ಯಕ್ಚುಲಿ ಇಟ್ ಹ್ಯಾಸ್ 9 ಕ್ವಶನ್ಸ್ ಇದೆ. 9 ಕ್ವಶನ್ಸ್ ನೀವು ಪಕ್ಕ ಓದ್ಬಿಟ್ರೆ ಎಕ್ಸಾಮ್ಸ್ಗೆ ಆರಾಮಾಗಿ ಪಾಸ್ ಆಗ್ಬೋದು. ಸೊ ಅದು ಕೂಡ ಡೇರಿವೇಷನ್ಸ್, ಆಲ್ಮೋಸ್ಟ್ ಡೇರಿವೇಷನ್ಸ್ ಇದೆ. ಸೊ ಅದರಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 3.0 ವಿಡಿಯೋ ಯಾರು ಮಿಸ್ ಮಾಡಿದ್ರೆ ನೋಡೋಕೆ ಟ್ರೈ ಮಾಡಿ ಆಯಿತಾ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ ಆಯಿತಾ. ವಿಡಿಯೋ ಟೈಮ್ ವೇಸ್ಟ್ ಮಾಡೋದು ತುಂಬ ಬೇಡ. ಸೊ ಈ PDF ಅಂತೀರ, ಈ PDF ಬಂದುಬಿಟ್ಟು ನಾನು ಇಲ್ಲಿ ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವೇ ಹೇಳಿ CS ಅಲ್ಲಿ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ. ಸೊ ಅದರಿಂದ ಮೀನ್ಸ್ ಆನ್ ದ ಅನಾಲಿಸಿಸ್ ನಾನು ಹೇಳ್ತೀನಿ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ, ನೀವು ಕಮೆಂಟ್ ಮಾಡಿ ಆಯಿತಾ. ಓಕೆನಾ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ. ಗ್ರಾಫ್ ಥಿಯರಿ ಸಬ್ಜೆಕ್ಟ್ ಕೊಂಡು ಇಂಪಾರ್ಟೆಂಟ್ ಕ್ವಶನ್ಸ್. ಐ ಥಿಂಕ್ ಯಾರ ಹತ್ರನೂ ಟೈಮ್ ಇಲ್ಲ ತುಂಬ. ಸೊ ಅದರಿಂದ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್. It's a 2.0 video. Okay, define the following with the example: regular graph and complete graph and complete bipartite graph. Okay, and define a work path, circuit, isomorphism, and give example of each. Very important question. Bipartite graph, complete bipartite graph with a bipartite graph have an odd length of cycle. Explain. So very important ಆಗಿರುತ್ತೆ. So in this three of the question, in these three questions, one question is fixed for your exams. Means one question is fixed for your exams. In these three of the questions means try to read every question. So ಎಲ್ಲ questions ಓದಕ್ಕೆ ಟ್ರೈ ಮಾಡಿ, more questions. So you can get easily 7 marks ಆಯಿತಾ in this first part ಆಯಿತಾ. ಸೊ ಮೋಸ್ಟ್ ಆಫ್ ದ ಟೈಮ್ ಏನು 2 ಕ್ವಶನ್ಸ್ ಇದೆ, ಅಲ್ಲಿಂದ ಎಕ್ಸಾಮ್ ಬರುತ್ತೆ. ಮೀನ್ಸ್ ಐ ಥಿಂಕ್ ಹ್ಯಾಂಡ್ ರೈಟಿಂಗ್ ನೋಡ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋರಿಗೆ. ಶೋ ದಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಜಸ್ ಆಫ್ ಎ ಸಿಂಪಲ್ ಗ್ರಾಫ್ ವಿತ್ ಅನ್ n vertices. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐತೆ. ಸೊ ಆನ್ ದಿಸ್ ಮೀನ್ಸ್ ಸಿಮಿಲರ್ ಟು ದಿಸ್ ಅಂದರೆ ಬರುತ್ತೆ, ಇದೇ ಬರುತ್ತೋ ಇನ್ಯಾವುದು ಬರಲ್ಲ ಆಯಿತಾ. ಎಕ್ಸ್ಪ್ಲೈನ್ ದ ಸಿಂಪಲ್ ಗ್ರಾಫ್ ವಿತ್ ಅನ್ n vertices ಆಫ್ k components can have the most ಆಯಿತಾ. ವೆರಿ ಇಂಪಾರ್ಟೆಂಟ್. n minus k plus 1 divided by 2 ಎಡ್ಜಸ್ ಅಂತಿದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು, ಸಾಲ್ವ್ ಮಾಡಲೇಬೇಕು ನೀವು ಪ್ರತಿಯೊಬ್ಬರು. ಮತ್ತು ಶೋ ದ ಕಂಪ್ಲೀಟ್ ಗ್ರಾಫ್ ಆಫ್ k ಇದು k. ಓಕೆ, ಸೊ ಇಲ್ಲಿ ಮರ್ತೇ ಬಿಟ್ಟೆ. k, n ಡಿಗ್ರಿ ಆಫ್ ಎವ್ರಿ ವರ್ಟೆಕ್ಸ್ ಆಫ್ n-1 ಮತ್ತು n-1 ಡಿವೈಡ್ ಬೈ 2 ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಮತ್ತು ಪ್ರೂವ್ ದ ನಂಬರ್ ಆಫ್ ವರ್ಟಿಸಸ್ ಆರ್ ಡಿಗ್ರಿ ಗ್ರಾಫ್ ಆಲ್ವೇಸ್ ಈವನ್. ಎಕ್ಸ್ಪ್ಲೇನ್ ಎನಿ 5 ಅಪ್ಲಿಕೇಶನ್ಸ್ ಆಫ್ ಗ್ರಾಫ್. ಸೊ 1 2 3 4 5 ಕ್ವಶನ್ಸ್ ಇದೆ. ಸೊ ಇಟ್ಸ್ ಓಕೆ, 5 ಕ್ವಶನ್ಸ್ ಇದೆ ಅಂತ ಹೇಳೋಕ್ಕಿಂತ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಥೇರಮ್ ಇದೆ, ಮೀನ್ಸ್ ಈ ಅಪ್ಲಿಕೇಶನ್ಸ್ ಆಫ್ 5 ಗ್ರಾಫ್ಸ್ ಇದೆಯಲ್ಲ, ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರ್ಬೋದು ಅಂತ ಅಷ್ಟೇ. ಸೊ ಈ 5 ಕ್ವಶನ್ಸ್ ಏನಿದೆ ಅಲ್ಲೋ, ಈ 5 ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡ್ರು ಎಕ್ಸಾಮ್ಸ್ಗೆ. ಸೊ ವೆರಿ ಈಸಿನೇ ಇದೆ ನೋಡ್ರು, ತುಂಬ ಈಸಿನೇ ಇದೆ. ಸೊ 5 ಕ್ವಶನ್ಸ್ ಇದೆ. 5 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಪಕ್ಕ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. 1 ಕ್ವಶನ್ ಫಿಕ್ಸ್ ಆಗಿರುತ್ತೆ. ಸೊ ಇಲ್ಲಿಂದ ನಿಮಗೆ ಮೀನ್ಸ್ ಯು ವಿಲ್ ಗೆಟ್ 7 marks. ಓಕೆ, ಇನ್ ದಿಸ್ 5 ಕ್ವಶನ್ಸ್ 1 ಕ್ವಶನ್ ಇಸ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ಆಫ್ಟರ್ ದಟ್ ಪಾರ್ಟ್ C ಅಂತೀರಾ, ಮೀನ್ಸ್ 3 ಐಸೋಮಾರ್ಫಿಸಮ್ ಮೇಲೆ ಐಸೋಮಾರ್ಫಿಕ್ ಗ್ರಾಫ್ ವೆರಿಫೈ ದ ಫಾಲೋಯಿಂಗ್ ಗ್ರಾಫ್. ಐಸೋಮಾರ್ಫಿಕ್ ಆರ್ ಇದೆ ಇಲ್ಲೋ ನಾಟ್ ಅಂತ. ಓಕೆ, ಇಲ್ಲಿ ಏನಿದೆಯಲ್ಲ 1 2 and 3 and 4 and 5 and 6 ಇದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡಿತ್ತಾ. ಸೊ ವೆರಿ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ಸ್ ಅಂತ ಹೇಳ್ತೀನಿ. ಮತ್ತು ಕನ್ಸಿಡರ್ ದ ಫಾಲೋಯಿಂಗ್ ಓಪನ್ ವರ್ಕ್ ಇನ್ ನಾಟ್ a trial which is now path of closed walk, which is cycle closed walk circuit, but not the cycle closed walk, neither circuit or cycle path length for the very important question ಇದೆ. ಸೊ ಇದರಲ್ಲಿ 2 ಕ್ವಶನ್ಸ್ ಅಷ್ಟೇ ಇದೆ, ಮೀನ್ಸ್ 2 ಒಳಗಡೆ ಸಬ್ ಕ್ವಶನ್ಸ್ ಇದೆ, ಬಟ್ ಇವೆಲ್ಲ ಸಬ್ ಕ್ವಶನ್ಸೇ ಅಂತ ಹೇಳ್ತೀನಿ. ಸೊ ಇಟ್ಸ್ ಓಕೆ. ಇನ್ 3 ಕ್ವಶನ್ಸ್, ಇನ್ ಮೈನ್ 3 ಇಲ್ಲ, 3ಅಲ್ಲಿ ಹಾಗೆ ಒಂದು 2 ಕ್ವಶನ್ಸ್ ಆಯಿತಾ. 1 and 2 ಕ್ವಶನ್ಸ್. ಇನ್ 2 ಕ್ವಶನ್ಸ್ ಇಟ್ ಹ್ಯಾಸ್ ಡಿಫ್ರೆಂಟ್ ಸಬ್ ಕ್ವಶನ್, ಮೀನ್ಸ್ ಕ್ಲಸ್ಟರ್ಸ್ ಅಂದ್ಕೊಳ್ಳಿತಾ. ಸೊ ಇದರಲ್ಲಿ ಅಷ್ಟೊಂದೇನಿಲ್ಲ, ಇದು ಒಂದೇ ಇದೆ, 1 ಕ್ವಶನ್ ಇದೆ. ಸೊ ಇದೇನಿದೆಲ್ಲ ಈ ಪ್ರತಿಯೊಂದು ಇದನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಆರಾಮಾಗಿ 6 marks ಆರಾಮ ಬಂದುಬಿಡುತ್ತೆ. ಸೊ ಮಾಡ್ಯೂಲ್ 1ನಲ್ಲಿ ಮಾತ್ರ, ಮಾಡ್ಯೂಲ್ 1 ಬಂದು 20 out of 20 ಈಸಿಯಾಗಿ ತೊಗೋಬೋದು. ನಾನು ಕ್ವಶನ್ಸ್ ಕೊಟ್ಟಿರೋ ಕ್ವಶನ್ಸ್ನ ನೀವು ಫಾಲೋ ಮಾಡಿದ್ರೆ ಆಯಿತಾ. ಸೊ ನೋಡ್ಕೋಬೋದು. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಮಾಡ್ಯೂಲ್ 2 ನೋಡೋಣ. ಸ್ಟೇಟ್ ಆ್ಯಂಡ್ ಪ್ರೂವ್ ದ ನೆಸೆಸರಿ ಕಂಡೀಷನ್ ಆಫ್ ಗ್ರಾಫ್ ಆಫ್ linear graphs. Okay, all vertices are connected with the graph G are even degree. Show that G is a Hilliard. Okay, by specifying walk draw the Hilliard. Okay, graphs
ಮತ್ತು ಗ್ರಾಫ್ ಓಕೆ ಯೂನಿಕಲ್ ಸೆಲ್ಸ್ ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 3 ಕ್ವಶನ್ಸ್ ಇದೆಲ್ಲ 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ ಒನ್ ಕ್ವಶನ್ ಇಸ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸ್ ಓಕೆ. ಪ್ರೂವ್ ದಟ್ ಕಂಪ್ಲೀಟ್ ಗ್ರಾಫ್ ಆಫ್ ಎನ್ ವೇರ್ ಎನ್ ಈಸ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು 3 ಆಫ್ ಎ ಹೆಮಿಲ್ಟನ್ ಗ್ರಾಫ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರ ಮೇಲೆ ಏಜ್ ಡಿಸ್ಜಾಯಿಂಟ್ ಸೈಕಲ್ ಮತ್ತು ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ 3 ಕ್ವಶನ್ಸ್ ಇದೆ. ಹೆಮಿಲ್ಟನ್ ಸರ್ಕ್ಯೂಟ್ ಆಮೇಲೆ ಹೆಮಿಲ್ಟನ್ ಪಾತ್ ಆಫ್ ಎನ್ ಗಿವನ್ ಆಲ್ಸೋ ಡ್ರಾ ಎ ಗ್ರಾಫ್ ವಿತ್ ಹೆಮಿಲ್ಟನ್ ಪಾತ್ ಆಫ್ ಎನ್. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಏನು 3 ಕ್ವಶನ್ಸ್ ಇದೆಯಲ್ಲ, ಈ 3 ಕ್ವಶನ್ಸಿಂದ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಒಂದು ಕ್ವಶನ್ ಇಸ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸು. ಸೊ 3 ಕ್ವಶನ್ಸ್ನ ಬಿಡೋಕ್ಕೆ ಹೋಗ್ಬಿಡುತ್ತೆ. ಸೊ ಆಮೇಲೆ ಫಸ್ಟ್ ಪಾರ್ಟಿಂದ 7 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಇಲ್ಲಿ ಕೂಡ ಅಷ್ಟೇ 7 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಷನ್ ಸಿಮಿಲ್ಟನ್ ಪ್ರಾಬ್ಲಮ್. ಇಲ್ಲಿ ಒನ್ ಮೋರ್ ಥಿಂಗ್ ಏನಂದರೆ, ಇಲ್ಲಿ ಪ್ರಾಬ್ಲಮ್ ಇದ್ರ ಮೇಲೆ ಹ್ಯಾಮಿಲ್ಟನ್ ಮೇಲೆ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ಪ್ರಾಬ್ಲಮ್ ಏನಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಮೆಸೇಜ್ ಮಾಡೋ ರಿಮೈಂಡರನ್ನು ಹಾಕ್ರಿ ಈ ಕಮೆಂಟಲ್ಲಿ. ಸೊ ಈ ಪ್ರಾಬ್ಲಮ್ಸ್ ಬೇಕು ನಮಗೆ ಅಂತ. ಸೊ ಅವಾಗ ಹಾಕ್ತೀನಿ ನಾನು ನಿಮಗೆ. ಸೊ ಆಯಿತಾ, ಬಟ್ ಇವಾಗ ಹಾಕಿರ್ತೀನಿ ನೋಡಿ. ಡಿಫೈನ್ ಆ್ಯಂಡ್ ಫೈಂಡ್ ದ ಯೂನಿಯನ್ ಇಂಟ್ರಾಕ್ಷನ್ ರಿಂಗ್ ಸಮ್ ಆಫ್ K3 ಆ್ಯಂಡ್ K2 ಆ್ಯಂಡ್ K3 3 ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ. ಸೊ ಈ ಮಾಡ್ಯೂಲ್ 2 ಅನ್ನೋದು ಸ್ವಲ್ಪ ತುಂಬ ಕ್ವಶನ್ಸ್ ಕನ್ಸಿಸ್ಟ್ ಆಗುತ್ತೆ. ಬಟ್ ಅಲ್ಲಿ ಪ್ರಾಬ್ಲಮ್ ಇದೆಯಲ್ಲ, 14 ಮಾರ್ಕ್ಸ್ ಅಂತೂ ಪಕ್ಕ ಬಂದುಬಿಡುತ್ತೆ. ಸೊ ಇಲ್ಲಿ ಏನಿಲ್ಲ, ಈ ಪಾರ್ಟ್ 3ಅಲ್ಲಿ ಏನಿದೆಯಲ್ಲ, ಈ ಪಾರ್ಟ್ 3ಅಲ್ಲಿ ನಿಮಗೆ ಮಾರ್ಕ್ಸ್ ಹೋಗೋ ಚಾನ್ಸ್ ತುಂಬ ಇರುತ್ತೆ. ಯಾಕಂದರೆ ಪ್ರಾಬ್ಲಮ್ ಬರ್ಬೋದು. ಪ್ರಾಬ್ಲಮ್ ಬಂದಿಲ್ಲ ಅಂದರೆ ಈ ಆಪ್ರೇಷನ್ಸ್ ಆಫ್ ಗ್ರಾಫ್ಸ್ ಇಲ್ಲ ಅಂದರೆ ಯೂನಿಯನ್ ಇಂಟ್ರಾಕ್ಷನ್ ರಿಂಗ್ಸ್ ಮೇಲೆ ಬಂದುಬಿಡ್ಬೋದು. ಸೊ ಅದರಿಂದ ಹೇಳ್ತೀನಿ. ಸೊ ಪ್ರಾಬ್ಲಮ್ ಕೂಡ ಓದೋಕ್ಕೆ ಟ್ರೈ ಮಾಡಿದ್ದೆ. ಸೊ ಇದರಲ್ಲಿ 6 ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ನಾನು 8 ಕ್ವಶನ್ಸ್ ಕೊಟ್ಟಿದ್ದೆ. ಆಲ್ಮೋಸ್ಟ್ ಎಕ್ಸಾಮ್ಸ್ಗೆ ಅದೇ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ಯು ಕ್ಯಾನ್ ಗೆಟ್ ಈಸಿಲಿ 20 ಔಟ್ ಆಫ್ 20 ಆರಾಮಾಗಿ ಎಕ್ಸಾಮ್ಗೆ ತೊಗೋಬೋದು ಆಯಿತಾ. ಸೊ ಲೆಟ್ಸ್ ದ ಮಾಡ್ಯೂಲ್ 3 ಆಯಿತಾ. ಡಿಫೈನ್ ಟ್ರೀ ಆ್ಯಂಡ್ ಪ್ರೊವೈಡ್ ದ ಗ್ರಾಫ್ 3 ಆಫ್ one and only the path between the every pair of vertices G is a tree. Very important fixed questions. And problem ಅಂತೀರ ಮೀನ್ಸ್ 50% ಚಾನ್ಸಸ್ ಇರುತ್ತೆ. ಸೊ ಪ್ರಾಬ್ಲಮ್ ಬರೋಕ್ಕಿಂತ, ಯಾಕಂದರೆ ಇದೇ ಫಸ್ಟ್ ಕ್ವಶನ್ ಏನಿದೆ ಇದೇ ಬಂದುಬಿಡುತ್ತೆ ಎಕ್ಸಾಮ್ಗೆ. ಇಲ್ಲಾಂದರೆ ಪ್ರೂವ್ ದಟ್ ಆಫ್ ದ ಎನ್ ನೋಟಿಸಸ್ ಆಫ್ n-1 ಜಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಇನ್ ದಿಸ್ 3 ಇವೆರಡು ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿರೋ ತುಂಬ ಪ್ರಾಬ್ಲಮ್ ಮತ್ತು ಲಾಸ್ಟಲ್ಲಿ ಮಾಡಿಲ್ಲ ಅಂತ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ 2 ಕ್ವಶನ್ಸಲ್ಲಿ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ ಮತ್ತು ಡಿಫೈನ್ ದ ರೋಟೇಟರಿ ಆ್ಯಂಡ್ ದ ಬೈನರಿ, ಡ್ರಾ ಆಲ್ ದ ರೋಟೇಟರೀಸ್ ಆಫ್ 4 vertices, define the spanning tree and prove that a circuit has an even number of edges of common with a cut set. Explain the cut set edge ಮತ್ತು cut vertex ಮತ್ತು set. ವೆರಿ ಇಂಪಾರ್ಟೆಂಟ್ ಆಗಿದೆ. ಮತ್ತು ಫಾರ್ ಎನಿ ಸ್ಪ್ಯಾನಿಂಗ್ ಟ್ರೀ ಆಫ್ ಗ್ರಾಫ್. ಸೊ ಇದೊಂದು ಪ್ರಾಬ್ಲಮ್ ಇದೆ ನೋಡ್ಕೊಂಡು ಇದೊಂದು ಸಮ್ ಇದೆ. ಸೊ ಇದರಲ್ಲಿ 4 ಕ್ವಶನ್ಸ್ ಇದೆ. ಸೊ ಹಿಯರ್ 4 ಕ್ವಶನ್ ಇದು ಕನ್ಸಿಸ್ಟ್ ಮಾಡುತ್ತೆ. 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಇದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 4 ಕ್ವಶನ್ಸ್ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಆಗಿರುತ್ತೆ. ಆಲ್ಸೋ ಇನ್ನೊಂದು ಕ್ವಶನ್ ಇದೆ, ಪ್ರೂವ್ ದ ಗ್ರಾಫ್ ಕನೆಕ್ಟೆಡ್ ಆಫ್ ಇನ್ಫೋನ್ ಸ್ಪ್ಯಾನಿಂಗ್. ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನೋಡಿಲ್ಲ, 5 ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ ನೋಡ್ಕೊಳ್ಳಿ ಆಯಿತಾ. ಮತ್ತು ಶೋ ದಟ್ ಫಾರ್ ಎನಿ ಗ್ರಾಫ್ G and the vertex of connectivity cannot exceed of edge connectivity cannot be exceed minimum HG vertices. Show that number of vertices binary odd. Very important of ಆಯಿತಾ. ನೆಕ್ಸ್ಟ್ ಬಂದು ಡಿಫೈನ್ vertex edge connectivity and relationship between them ಆಯಿತಾ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನಿದೆ, ಒಂದು 3 ಕ್ವಶನ್ಸ್ ಇದೆ ಅಷ್ಟೇ. 3 ಕ್ವಶನ್ಸ್ ಇದೆ. 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸಬ್ಜೆಕ್ಟಲ್ಲಿ ಗ್ರಾಫ್ ಥಿಯರಿಯಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಪಾರ್ಟ್ ಎ ಏನಿದೆ, ಪಾರ್ಟ್ ಎ ನಿಮಗೆ ಆರಾಮಾಗಿ ಬಂದುಬಿಡುತ್ತೆ. ಮೀನ್ಸ್ ಆರಾಮಾಗಿ ತೊಗೊಳ್ಬೋದು. ಈ ಪಾರ್ಟ್ ಬಿ ಇದೆಯಲ್ಲ, ಈ ಪಾರ್ಟ್ ಬಿಗೆ ನಿಮಗೆ 5 ಕ್ವಶನ್ಸ್ ಪ್ರತಿ ಮಾಡಲೊಂದೇ ಆಲ್ಮೋಸ್ಟ್ ಬಂದುಬಿಡುತ್ತೆ. ಎಂದಕ್ಕಾದರೆ ಅದೊಂದು ತಲೆನೋವು ಅಷ್ಟೇ. ಈ ಗ್ರಾಫ್ ಥಿಯರಿಯಲ್ಲಿ ತಲೆನೋವು ಆಯಿತಾ. ಸೊ ಈ ಪಾರ್ಟ್ ಸಿ ಅಂತೀರ, ಪಾರ್ಟ್ ಸಿ ನಿಮಗೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್ ನೋಡಿದ್ರೆ ಪಾರ್ಟ್ ಸಿ ಅವ್ರಿಗೆಲ್ಲ ಕಾಂಪ್ಲಿಕೇಟೆಡ್ ಆಗುತ್ತೆ. ಮೀನ್ಸ್ ಇಂಪ್ಲಿಮೆಂಟೇಷನ್ಸ್ ಕ್ವಶನ್ನು ಆ ಥರ. ನಿಮ್ಗೆ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಕೊಡೋಕ್ಕೆ ಅಷ್ಟೊಂದು ಏನೂ ಇಲ್ಲ, ಕೊಟ್ಟರೆ ಗ್ರಾಫ್ಗಳ ಮೇಲೆ ಕೊಡ್ಬೋದು ಅಷ್ಟೇ. ಬಟ್ ನಿಮಗೆ ಈ ಪಾರ್ಟ್ ಬಿಯಲ್ಲೇ ನಿಮಗೆ ತುಂಬ ಟಾಪಿಕ್ ಬಂದುಬಿಡುತ್ತೆ. ಸೊ ಪಾರ್ಟ್ ಸಿಯಲ್ಲಿ ನಿಮ್ಗೆ ತುಂಬ ಕಡಿಮೆ ಟಾಪಿಕ್ಸು. ಸೊ ಅಲ್ಲಿ ಫಿಕ್ಸ್ ಕ್ವಶನ್ಸ್ ಯು ಕ್ಯಾನ್ ಅಕ್ಸೆಪ್ಟ್ ಫ್ರಮ್ ಪಾರ್ಟ್ ಸಿ ಆಲ್ಸೋ ಫಾರ್ ದಿಸ್ ಸಬ್ಜೆಕ್ಟ್ ಆಯಿತಾ. ಸೊ ಇನ್ ದಿಸ್ 3 ಕ್ವಶನ್ ಗೆಟ್ 1 ಕ್ವಶನ್ಸ್. ಸೊ 20 ಔಟ್ ಆಫ್ 20 ಯು ಕ್ಯಾನ್ ಗೆಟ್ ಈಸಿಲಿ ಇನ್ ದಿಸ್ ಮಾಡಲ್ ಆಲ್ಸೋ. ಲೆಟ್ಸ್ ಗೋ ಇನ್ ಟು ದ ಮಾಡ್ಯೂಲ್ 4 ಓಕೆ. ಸೊ ಮಾಡ್ಯೂಲ್ 4 ಹೋಗೋಕ್ಕಿಂತ ಮುಂಚೆ ನಾವು ಇಷ್ಟೊಂದು ಮೀನ್ಸ್ ಮಾರ್ನಿಂಗ್ 4 o'clock ಅಂದ್ಕೊಳ್ಳಿ, 4 o'clockನಿಂದ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ನಿಮಗೆ. ಸೊ ಮೀನ್ಸ್ ನಾವು ದ ಟೈಮ್ ಈಸ್ 9:46. ನಿಮ್ಗೆ ಏನೇನು 10:30 ವೀಡಿಯೋ ಅಪ್ಲೋಡ್ ಆಗಿಬಿಡುತ್ತೆ. ಸೊ ಇಷ್ಟೊಂದು ಹಾರ್ಡ್ ವರ್ಕ್ ಪ್ರತಿಯೊಂದು ನಿಮಗೋಸ್ಕರ. ಸೊ ಐ ಥಿಂಕ್ ಎವ್ರಿ ಒನ್ ಜಸ್ಟ್ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತಿದ್ದೀನಿ. ಸೊ ಒಂದು 4, 5, 6 ಅವರ್ಸ್ಗೆ ನೀವು ಒಂದು ಜಸ್ಟ್ 2 seconds ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತಿದ್ದೀನಿ. ಸೊ ನೋಡೋಣ, ಮಾಡ್ತೀರಾ ಅನ್ಕೊತಿದ್ದೀನಿ. ಓಕೆ, ಲೆಟ್ಸ್ ಹಾಗೆ ಮಾಡಲ್ 4 ನೋಡೋಣ. ಸ್ಟೇಟ್ ಆ್ಯಂಡ್ ಪ್ರೂವ್ ಎಲ್ಎಸ್ ಫಾರ್ಮುಲ್ ದಟ್ ಗಿವ್ಸ್ ದ ನಂಬರ್ ಆಫ್ ರೀಜನ್ಸ್ ಆಫ್ ಪ್ಲಾನರ್ ಗ್ರಾಫ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರೂವ್ ದಟ್ Peterson's ಆಫ್ ಗ್ರಾಫ್ ನಾನ್ ಪ್ಲಾನರ್ ಆಯಿತಾ. ವೆರಿ ಇಂಪಾರ್ಟೆಂಟ್. ಮತ್ತು ಡಿಫೈನ್
ಪ್ಲಾನರ್ ಗ್ರಾಫ್ ಆ್ಯಂಡ್ ನಾನ್ ಪ್ಲಾನರ್ ಗ್ರಾಫ್ ಆ್ಯಂಡ್ ಎಂಬಿಡೆಂಟ್ ಮತ್ತು ಕಟ್ ಕೋರ್ಸಸ್ ಆ್ಯಂಡ್ ಗ್ರಾಫ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ ಆಯಿತಾ. ಸೊ ಇದೇನಂದರೆ ಇದು 2 ಕ್ವಶನ್ಸ್ ಆಗುತ್ತೆ. ಸೊ ಆಯಿತಾ, ಇದೊಂದು ಥೇರಮ್ ಒಂದು ನೋಡ್ಕೊಳ್ಳಿ ಆಯಿತಾ. ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಈ 3 ಕ್ವಶನ್ಸಲ್ಲಿ ಒಂದೇ ಕ್ವಶನ್, ಅದು ಎಷ್ಟು ಸರಿ ಇರೋ ಬಂದಿದೆ ಒಂದೇ ಕ್ವಶನ್ಸ್ ಬರ್ತಾ ಇರ್ತವೆ. ಸೊ ಈ 3 ಕ್ವಶನ್ಸಲ್ಲಿ ಒಂದೇ ಕ್ವಶನ್ ಫಿಕ್ಸು ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತೀನಿ. ಲೈಕ್ ಇಟ್ ಕ್ಯಾನ್ ಎಕ್ಸೆಪ್ಟ್ ಲೈಕ್ 7 marks ಇನ್ ದಿಸ್ 3 ಆಫ್ ದ ಕ್ವಶನ್, 1 ಕ್ವಶನ್ ಫಿಕ್ಸ್ ಆಯಿತಾ. ಡಿಫೈನ್ ಪ್ಲಾನರ್ ಗ್ರಾಫ್ ಆನ್ ದ ಗ್ರಾಫ್ ಆರ್ಡರ್ 5 and size 8 is in planar. Explain the simple observation made of relationship between the planar graph and its dual G star ಆಯಿತಾ. G star ಅಂದರೆ ಮಲ್ಟಿಪ್ಲಿಕೇಶನ್. ಡಿಸ್ಕ್ರೈಬ್ ದ ಸ್ಟೆಪ್ಸ್ ಆಫ್ ನೋಡ್ ಅಡ್ಜಸೆಂಟ್ ಮ್ಯಾಟ್ರಿಕ್ಸ್ ಮತ್ತು ಅನ್ಡೈರೆಕ್ಟೆಡ್ ಗ್ರಾಫ್ ಒಂದು ಸಿಂಪಲ್ ಎಕ್ಸಾಂಪಲ್ ಆಯಿತಾ. ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್. ಶೋ ದಟ್ ಕನೆಕ್ಟೆಡ್ ಪ್ಲಾನರ್ ಗ್ರಾಫನ್ನು ಎನ್ ವರ್ಟಿಸಸ್ ಆಫ್ ಇ ಎಚ್ ಎಸ್ ಆಫ್ ಆಸ್ ಎಮ್ ಮೈನಸ್, ಇದು ಬಂದುಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು m-n+2 ಆಯಿತಾ. ನೋಡ್ಕೊಳ್ಳಿ ಎಕ್ಸಾಮ್. ಓಕೆ, ರೀಜನ್ಸ್ ಪ್ರೂವ್ ದಟ್ ಕನೆಕ್ಟೆಡ್ ಪ್ಲಾನರ್ ಆಫ್ ಎನ್ ಗ್ರಾಫ್ ಅನ್ನು ಎನ್ ವರ್ಟಿಸಸ್ ಆಫ್ ಎನ್ ಎಚ್ ಎಸ್ ಆಫ್ ಎಕ್ಸಾಕ್ಟ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಸೊ ಈ ಕ್ವಶನ್ ಬಂದುಬಿಟ್ಟು ಏನಂದರೆ So just a minute. So ಈ prove that connected planar of graph vertices of an m edges of vertices ಅಂತಿದೆಯಲ್ಲ. ಸೊ ಅಲ್ಲಿ ಸ್ವಲ್ಪ ಕ್ವಶನ್ ಇದೆ ಅನ್ಕೊತಿದ್ದೀನಿ. ಲೆಟ್ ಮಿ ಚೆಕ್ ದಟ್ ಒನ್. ಅಲ್ಲಿ ಏನು ಕ್ವಶನ್ಸ್ ಬರುತ್ತೆ ಅಂದರೆ ಇಲ್ಲಿ ಎಮ್ ಎನ್ ಅಂತಿದೆಯಲ್ಲ, ಎಮ್ ಎನ್ ಎಡ್ಜಸ್ ಆ್ಯಸ್ ಎಕ್ಸಾಕ್ಟ್ಲಿ m-n+2 ರೀಜನ್ಸ್ ಅಂತ ಬರುತ್ತೆ. ಓಕೆ, ವಿ ಹ್ಯಾವ್ ಮಿಸ್ಡ್ ಇಟ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 1 2 3 5 ಕ್ವಶನ್ಸ್ ಇದೆ ಅಲ್ವಾ. ಸೊ 5 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ. 5 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಫಿಕ್ಸ್ ಎಕ್ಸಾಮ್ಗೆ ಬಂದೇ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಪಾರ್ಟ್ ಬಿ ಅಲ್ಲಿ ಈ ಸಬ್ಜೆಕ್ಟ್ಗೆ ಅಷ್ಟು ತಲೆ ತಿನ್ನೋದು ಎಲ್ಲೂ ಇಲ್ಲ. ಸೊ ತುಂಬ ಓದೋಕ್ಕೆ ಟ್ರೈ ಮಾಡೈತೆ ಆ ಪಾರ್ಟ್ ಬಿನ. ಸೊ ಆ್ಯಕ್ಚುಲಿ ಇದು ಬಂದುಬಿಟ್ಟು ಏನಂದರೆ ಈ ಡಯಾಗ್ರಾಮ್ ಬಂದುಬಿಟ್ಟು, ಸೊ ಇದರಲ್ಲಿ ನಾವು ನೀಟಾಗಿ ಡಯಾಗ್ರಾಮ್ ಬಿಡ್ಸೋಕ್ಕಾಗಿಲ್ಲ. ಸೊ ನಿಂಗೆ ಬೇಗ ಅಪ್ಲೋಡ್ ಮಾಡಬೇಕು ಅಂತ, ಸೊ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿದೆ ಆ ಡಯಾಗ್ರಾಮ್ ನೋಡ್ಕೊಳ್ಳಿ ಆಯಿತಾ. ಸೊ ಇಲ್ಲಿ FX ಅಂತ ಹಾಕ್ತೀನಿ. ಸೊ ಇದನ್ನು FX ಅಂತ ಹಾಕ್ತೀನಿ, ಯಾಕಂದರೆ ಈ PDF ನೋಡೋರು ಗೊತ್ತಾಗಲ್ಲ. ಸೊ ಅದರಿಂದ ಆಯಿತಾ. ಮತ್ತು ಪಾರ್ಟ್ 3 ಅಂತೀರಾ, ವೆರಿ ಇಂಪಾರ್ಟೆಂಟ್ ಥಿಯರಮ್ ಮತ್ತು ಯೂಸ್ ದ ಪ್ರೂವ್ ದಟ್ ಗ್ರಾಫ್ ಗಿವನ್ ಬಿಲೋ ನಾನ್ ಪ್ಲಾನ್ ಆಯಿತಾ. ವೆರಿ ಇಂಪಾರ್ಟೆಂಟ್. ಜಿಯೋಮೆಟ್ರಿಕ್ ಡ್ಯೂಲ್ ಆಫ್ ಇನ್ ಗ್ರಾಫ್ ಆಫ್ ರೈಟ್ ಡೌನ್ ದ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಗ್ರಾಫ್ ಸೊ ನೋಡ್ಕೋಬೋದು. ಸೊ ವೆರಿ ಇಂಪಾರ್ಟೆಂಟ್ ಆಯಿತು. ಸೊ ಇಷ್ಟು ಏನಿದೆಯಲ್ಲ ಕಂಪ್ಲೀಟಾಗಿ ಇಷ್ಟು ಓದೋಕ್ಕೆ ಟ್ರೈ ಮಾಡಿ. ಇಷ್ಟು ಹೋದರೆ ನಿಮ್ಗೆ ಆರಾಮಾಗೆ ಎಕ್ಸಾಮ್ಗೆ ಅನ್ನೋದು ತುಂಬ ಈಸಿಯಾಗಿ ನೀವು ಇದರಿಂದ 6 out of 6 ತೊಗೊಬಿಡ್ಬೋದು. ಸೊ ಅದರಿಂದ ಸೊ ಈ ಮಾಡೆಲಲ್ಲಿ ಏನಾಯಿತು, 20 out of 20 ಆರಾಮಾಗಿ ತೊಗೋಬೋದು ಆಯಿತಾ. 20 out of 20 ಈಸಿಯಾಗಿ ತೊಗೋಬೋದು. ಸೊ ಮಾಡೆಲ್ 4 ಅಲ್ಲ ಆಯಿತಾ. ಮಾಡೆಲ್ 5 ಆಯಿತಾ. ಮಾಡೆಲ್ 5 ಅಂತೀರ 4 ಕ್ವಶನ್ ಅಷ್ಟೇ ಓದಿದ್ರೆ ಸಾಕು, ಇನ್ನೇನು ಬೇಡ. ಸೊ 4 ಕ್ವಶನ್ಸ್, ಈ ಫಸ್ಟ್ 4 ಕ್ವಶನ್ಸ್ ಓದಿ, ಅದಾದಮೇಲೆ ನೆಕ್ಸ್ಟ್ ಏನೋ ಓದೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ಫಸ್ಟ್ 4 ಕ್ವಶನ್ಸಲ್ಲಿ ನಿಮ್ಗೆ 20 out of 20 ಬರೋ ಚಾನ್ಸ್ ಇರುತ್ತೆ. ಸೊ ಮಾಡೆಲ್ 5 ಹೋಗಿ ನಾವು ಮುಂಚೆ ಇವಾಗವರೆಗೂ ಯಾರನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥರ ಸಪೋರ್ಟ್ ಕೊಡ್ತಾಯಿರಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಓಕೆ, ಮತ್ತು UH ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಲೆಟ್ಸ್ ದ ಮಾಡೆಲ್ 5 ಆಯಿತಾ. ಮಾಡೆಲ್ 5 ನೋಡೋಣ. So model 5 also you can get easily 20 out of 20 ಆಯಿತಾ. Define the chromatic number. Prove that of graph of least one edge of a two chromatic and the one if and only if it has no circuits of in odd length. Very important. Prove that every tree and more vertices two chromatic and state and prove the 5 colors theorem. ಸೊ ಮತ್ತು ಟು ಗ್ರಾಮೆಟಿಕ್ ಇಫ್ ಸೊ null bipartite graph very important. ಸೊ ಈ 4 ಕ್ವಶನ್ ಏನಿದೆ ಅಲ್ಲ, ಈ 4 ಕ್ವಶನ್ 4 questions very important. You can get easily 2 questions in that. Okay, you can get easily 2 questions, means in case paper was given like in a 10 series, you can get from 4 questions only 20 out of 20. ಬಟ್ ನಾನು ಹಾಕ್ತಾ ಇಲ್ಲ ಎಂತಕ್ಕೆ ಅಂದರೆ ನಿಮಗೆ ಪೇಪರ್ ಅನ್ನೋದು 7 series ಬರ್ಬೋದು ಚಾನ್ಸ್ ಇರೋದು. ಸೊ ಅದರಿಂದ ಇಷ್ಟು ಕ್ವಶನ್ ಓದಬೇಕು ಫಾರ್ ಅದರ್ 6 marks ಆಯಿತಾ. ಕ್ರಮೆಟಿಕ್ ನಂಬರ್, ಕ್ರಮೆಟಿಕ್ ಪಾಲಿನಾಮಿಯಲ್ ಅಂದರೆ ಕ್ರಮೆಟಿಕ್ ನಂಬರ್ ಆಫ್ ಕ್ರಮೆಟಿಕ್ ಪಾಲಿನಾಮಿಯಲ್ ಇಸ್ ಗಿವನ್ ಗ್ರಾಫ್. ಇದೇನು ಕೊಟ್ಟಿದ್ದಲ್ಲ ಈ ಗ್ರಾಫ್ ಫುಲ್ ಕಂಪ್ಲೀಟಾಗಿ ಓದೋಕ್ಕೆ ಟ್ರೈ ಮಾಡಿ ಸಾಲ್ವ್ ಮಾಡೋಕ್ಕೆ. ಮತ್ತು ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಕ್ರಮೆಟಿಕ್ ಪಾಲಿನಾಮಿಯಲ್ ಫೈಂಡ್ ದ ಮ್ಯಾಕ್ಸಿಮಲ್ ಇಂಡಿಪೆಂಡೆಂಟ್ ಸೆಟ್ ಮತ್ತು ಮ್ಯಾಕ್ಸಿಮಮ್ ಇಂಡಿಪೆಂಡೆಂಟ್ ಸೆಟ್ ಫೈಂಡಿಂಗ್ ಆಯಿತಾ. ಇದು ಬಂದುಬಿಟ್ಟು ಅದು ಒಂದು ಮಾತ್ರ ಆಲ್ ಅಂತ ಆಯಿತಾ. ಮತ್ತು ಇದು ಡಿಫೈನ್ ಕ್ರಮೆಟಿಕ್ ಪಾಲಿನಾಮಿಯಲ್ ಅಂದರೆ ರೈಟ್ ಕ್ರಮೆಟಿಕ್ ಪಾಲಿನಾಮಿಯಲ್ ಗ್ರಾಫ್ ಆ್ಯಂಡ್ ಎನ್ ವರ್ಟಿಸಸ್ ಅಂತ. ಸೊ ದಟ್ಸ್ ಆಲ್ ಆಯಿತಾ. ಮಾಡೆಲ್ 5 ಕಂಪ್ಲೀಟ್ ಆಯಿತು. ಸೊ ನಿಮ್ಗೆ ಒಂದು 6 ಮಾರ್ಕ್ಸ್ಗೋಸ್ಕರ ನೀವು ಇಷ್ಟೊಂದು ಓದಬೇಕಾಗುತ್ತೆ. ಸೊ ನೋಡ್ಬೋದು, ಇಷ್ಟೊಂದು ಓದಬೇಕಾಗುತ್ತೆ 6 ಮಾರ್ಕ್ಸ್ಗೋಸ್ಕರ. ಸೊ ನೋಡಿ ಏನು ಮಾಡ್ತೀರಾ ಅಂತ. ಸೊ ನೋಡಿ ಓದೋಕ್ಕೆ ಟ್ರೈ ಮಾಡಿ, ತುಂಬ ಈಸಿನೇ ಇದೆ. ಸೊ ಅಲ್ಲಿ ಏನಿದೆ 1
3 ಕ್ವಶನ್ಸ್ ಇದೆ 3 ಕ್ವಶನ್ಸ್ ಇದೆ. ಸೊ ಆ 3 ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿದ್ರೆ ನೀವು 3 ಕ್ವಶನ್ಸಲ್ಲಿ ಯು ಕ್ಯಾನ್ ಗೆಟ್ ಈಸಿಲಿ 10 ಮಾರ್ಕ್ಸ್ ಮೀನ್ಸ್ 6 ಮಾರ್ಕ್ಸು. ಸೊ ಅವಾಗ ಏನಾಗುತ್ತೆ 20 ಔಟ್ ಆಫ್ 20 ಮಾಡಲ್ ಕೂಡ ನಿಮ್ಮ ಮಾಡಲ್ 5 ಕೂಡ ಆರಾಮಾಗಿ ತೊಗೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ. ಔಟ್ ಆಫ್ ಆರಾಮಾಗಿ ತೊಗೋಬೋದು, ಬಟ್ ನಿಮ್ಮದು ಅಷ್ಟು ಟೈಮ್ ಇಲ್ಲ. ಸೊ ಅದರಿಂದ ನಾನು ನಿಮಗೆ ಏನು ಈ ಪ್ರಾಬ್ಲಮ್ಸಲ್ಲಿ ಮಾಡೆಲ್ 3 ಸ್ವಲ್ಪ ಅಲ್ಲೊಂದು ಸ್ಕಿಪ್ ಮಾಡಿದ್ದೆನಲ್ಲ ಪ್ರಾಬ್ಲಮ್ಸ್ ಅಂತ, ನಿಮಗೆ ಬರೀ ಆ 2 ಕ್ವಶನ್ಸ್ ಓದೋಕ್ಕೆ ಹೇಳಿದ್ದೆ. ಸೊ ಅದನ್ನು ಬರಲ್ಲ, ನೀವು ಆ 2 ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿದ್ದು. ಸೊ ಆಲ್ ದ ವಿಷಯ ಹೇಳ್ತಿದ್ದೀನಿ, ಎಕ್ಸಾಮ್ ಚೆನ್ನಾಗಿ ಮಾಡಿ. ಮೀನ್ಸ್ 3.2 ವಿಡಿಯೋ ಬಂದುಬಿಟ್ಟು ನಾನು 7 o'clock ಅಪ್ಲೋಡ್ ಮಾಡ್ತೀನಿ ಈವ್ನಿಂಗು. ಸೊ ಆಲ್ ದ ಬೆಸ್ಟ್. ಯಾರು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ಟಾರ್ಟ್ ಮಾಡಿ ಇವಾಗ ಆಯಿತಾ ಪ್ರತಿಯೊಬ್ಬರು.